ಕರಿಬೇವಿನ ಸೊಪ್ಪಿನ ಗಿಡ. ಇದು ಯಾವ ರೀತಿ ಗಿಡ ಅಂದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೆಳೆಸುವಂತ ಗಿಡ. ಹೇಳೋಕೆ ಸಿಂಪಲ್ ಆಗಿ ಕರಿಬೇವಿನ ಗಿಡ ಅಂತ ಹೇಳ್ಬೋದು, ಆದ್ರೆ ಇದಿಲ್ದನೆ ಯಾವ ಮನೆಯಲ್ಲೂ ಅಡ್ಗೆನೇ ಆಗಲ್ಲ. ಈ ಕರಿಬೇವಿನ ಸೊಪ್ಪಿನ ಗಿಡ ಟಿಪಿಕಲ್ ಔಟ್ಡೋರ್ ಗ್ರೌಂಡ್ ಅಲ್ಲಿ ಬೆಳೆಯುವಂತ ಗಿಡ. ಗ್ರೌಂಡ್ ಅಲ್ಲಿ ಜಾಗ ಇಲ್ದಾಗ ಮಾತ್ರ ಪಾಟ್ ಅಲ್ಲಿ ಬೆಳೆಸಬಹುದು. ಪಾಟ್ ಅಲ್ಲಿ ಬೆಳೆಸೋರು 8 ಅಥವಾ 10 ಇಂಚಿಗಿಂತ ದೊಡ್ಡ ಪಾಟೇ ತಗೋಬೇಕು. ಚಿಕ್ಕ ಪಾಟ್ಗಳಲ್ಲಿ ಇದನ್ನ ಬೆಳೆಸಕ್ಕಾಗಲ್ಲ. ಪಾಟ್ಗಿಂತ 17 ಇಂಚ್ ಅಥವಾ 20 ಇಂಚಿಂದು ಗ್ರೋ ಬ್ಯಾಗ್ ಬರುತ್ತಲ್ಲ, ಅದರಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಗೆ ಗ್ರೋ ಬ್ಯಾಗ್ ಕೂಡ ಬೇಡ ಅಂದ್ರೆ ಮನೆಗೆ ನಾವು ಅಕ್ಕಿ ತಗೊಂಡ್ ಬರ್ತೀವಲ್ಲ, ಪ್ಲಾಸ್ಟಿಕ್ ಚೀಲ, ಆ ಚೀಲದಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಯಾವಾಗ ರೂಟ್ ಬೌಂಡ್ ಆಗಿ ರೂಟ್ಸ್ ಚೀಲದಿಂದ ಹೊರಗಡೆ ಬರುತ್ತೆ ಅಲ್ಲಿ ತನಕ ನೀವು ಅದೇ ಚೀಲದಲ್ಲಿ ಬಿಡ್ಬೇಕಾಗತ್ತೆ. ಈ ಕರಿಬೇವಿನ ಸೊಪ್ಪಿನ ಗಿಡದ ರೂಟ್ಸ್ ತುಂಬಾ ಆಳಕ್ಕೆ ಹೋಗುತ್ತೆ. ಈ ಗಿಡ ಸ್ವಲ್ಪ ಸೆನ್ಸಿಟಿವ್ ಕೂಡ ಇರೋದ್ರಿಂದ ನೀವು ಪ್ರತಿ ವರ್ಷ ಇದನ್ನ ರೀಪಾಟ್ ಮಾಡಕ್ಕಾಗಲ್ಲ. ನೀವು ಒಂದ್ಸಲ ಚೀಲದಲ್ಲಿ ನೆಟ್ಟ ಮೇಲೆ 3-4 ವರ್ಷ ಅದನ್ನ ಹಾಗೆ ಬಿಡ್ಬೇಕಾಗತ್ತೆ. ಈ ಕರಿಬೇವಿನ ಬೀಜದಿಂದ ಬೆಳೆಸಬಹುದು, ಕಟ್ಟಿಂಗ್ ಇಂದ ಬೆಳೆಸಬಹುದು, ಅದರ ರೂಟ್ಸ್ ಇಂದ ಈ ರೀತಿ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ ಅದರಿಂದ ಬೆಳೆಸಬಹುದು, ಅಥವಾ ನರ್ಸರಿಯಿಂದ ತಂದು ಕೂಡ ಬೆಳೆಸಬಹುದು. ಹೀಗೆ ಬೇರೆ ಬೇರೆ ರೀತಿಯಿಂದ ಬೆಳೆಸಬಹುದು. ಬೇರೆ ಪ್ಲಾಂಟ್ಸಿಗೆ ಹೋಲಿಸಿದ್ರೆ ಈ ಗಿಡ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ಇದ್ರ ರೂಟ್ಸ್ ಕೂಡ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ. ನೀವು ರೀಪಾಟ್ ಮಾಡಿದಾಗ ಅಥವಾ ಈ ಗಿಡನ ಬೇರೆ ಕಡೆಯಿಂದ ಕಿತ್ಬಿಟ್ಟು ಇನ್ನೊಂದ್ ಕಡೆ ನೆಟ್ಟಾಗ ಅದು ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ವಲ್ಪ ನಿಧಾನವಾಗಿ ಗ್ರೋ ಆಗುತ್ತೆ. ಒಂದ್ಸಲ ಚೆನ್ನಾಗಿ ಬೇರ್ಗಳು ಹಿಡ್ಕೊಂಡ್ಮೇಲೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಈ ಕರಿಬೇವಿನ ಸೊಪ್ಪಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯೋದು ಸಮ್ಮರ್ ಸೀಸನ್ ಅಲ್ಲಿ. ಕಟ್ಟಿಂಗ್ ಇಂದ ಬೆಳೆಯೋರು ಈ ರೀತಿ ಒಂದು ಚಿಕ್ಕ ಕಟ್ಟಿಂಗ್ ನ ಕಟ್ ಮಾಡಿಕೊಂಡು ಕೋಕೋಪೀಟ್ ಅಲ್ಲಿ ಹಾಕ್ಬಿಟ್ಟು ಬೆಳಿಬಹುದು. ಇವಾಗ ಜೂನ್ ಇರೋದ್ರಿಂದ ಇವಾಗ ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಆದ್ರೆ ಫೆಬ್ರವರಿಯಲ್ಲಿ ಹಾಕಿದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಇದು ಬಿಸಿಲಲ್ಲೇ ಬೆಳೆಯುವಂತ ಗಿಡ. ಬಿಸಿಲು ತುಂಬಾ ಕಡಿಮೆ ಆದ್ರೂ ಕೂಡ ಚೆನ್ನಾಗಿ ಬೆಳೆಯಲ್ಲ. ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅಕ್ಟೋಬರ್ ತನಕನೂ ಚೆನ್ನಾಗಿರುತ್ತೆ. ನವೆಂಬರ್, ಡಿಸೆಂಬರ್, ಜಾನ್ವರಿ ಈ 3 ತಿಂಗಳು ವಿಂಟರ್ ಸೀಸನ್ ಅಲ್ಲಿ ಈ ಗಿಡದ ಎಲೆಗಳೆಲ್ಲ ಕಪ್ಪಾಗುತ್ತೆ. ತುಂಬಾ ಬಿಸಿಲಿರುವಂತ ಪ್ಲೇಸ್ಗಳಲ್ಲಿ ಏನೂ ಆಗಲ್ಲ. ಆದ್ರೆ ತುಂಬಾ ಕೋಲ್ಡ್ ಇರೋ ಪ್ಲೇಸ್ಗಳಲ್ಲಿ ವಿಂಟರ್ ಸೀಸನ್ ಅಲ್ಲಿ ಇದ್ರ ಎಲೆಗಳ ಮೇಲೆ ಬ್ಲಾಕ್ ಡಾಟ್ಸ್ ಆಗುತ್ತೆ. ಎಲೆಗಳು ಕೂಡ ತುಂಬಾ ಕಪ್ಪಾಗುತ್ತೆ. ತುಂಬಾ ಹೀಟ್ ಇರೋ ಪ್ಲೇಸ್ ಅಲ್ಲಿ ಎವರ್ಗ್ರೀನ್ ಪ್ಲಾಂಟ್ ತರ ವರ್ಷ ಪೂರ್ತಿ ಚೆನ್ನಾಗಿ ಹಸಿರಾಗೇ ಇರುತ್ತೆ. ಆದ್ರೆ ಕೋಲ್ಡ್ ಇರೋಂತ ಏರಿಯಾಗಳಲ್ಲಿ ವಿಂಟರ್ ಸೀಸನ್ ಅಲ್ಲಿ ಮಾತ್ರ ಈ ರೀತಿ ಎಲೆಗಳೆಲ್ಲ ಕಪ್ಪಾಗುತ್ತೆ. ಅವಾಗ ಈ ಗಿಡನ ಟ್ರಿಮ್ ಮಾಡಲೇಬೇಕು. ಎಲ್ಲೆಲ್ಲಿ ಬ್ಲಾಕ್ ಡಾಟ್ಸ್ ಇದೆ, ಕಪ್ಪಾಗಿದೆ, ಆ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಫೆಬ್ರವರಿಯಿಂದ ಹೊಸ ಗ್ರೋತ್ ಬರಕ್ಕೆ ಶುರು ಆಗುತ್ತೆ. ಸಮ್ಮರ್ ಅಲ್ಲಿ ತುಂಬಾ ಚೆನ್ನಾಗಿ ಹಸಿರಾಗೆ ಬರುತ್ತೆ. ಇದನ್ನ ಬೆಳೆಯೋದಕ್ಕೆ ನಾರ್ಮಲ್ ಪಾಟಿಂಗ್ ಮಿಕ್ಸ್ ತಗೊಂಡ್ರೆ ಸಾಕು. ಮಣ್ಣು, ಮರಳು ಮತ್ತೆ ಕಾಂಪೋಸ್ಟ್ 3 ಈಕ್ವಲ್ ಆಗಿ ತಗೋಬಹುದು. ಕರಿಬೇವಿನ ಗಿಡ ಯಾವ ರೀತಿ ಮಣ್ಣಲ್ಲಿ ಬೇಕಾದ್ರೂ ಬೆಳೆಯುತ್ತೆ. ಕೆಂಪು ಮಣ್ಣಾಗ್ಬೋದು, ಕಪ್ಪು ಮಣ್ಣಾಗ್ಬೋದು, ಯಾವ ರೀತಿ ಮಣ್ಣು ಬೇಕಾದ್ರೂ ನೀವು ತಗೋಬಹುದು. ಈ ಗಿಡಕ್ಕೆ ಸ್ವಲ್ಪ ಹುಳುಗಳು ಅಟ್ಯಾಕ್ ಆಗೋದ್ರಿಂದ ನೀವು ಪಾಟಿಂಗ್ ಮಿಕ್ಸ್ ಜೊತೆಗೆ ಬೇವಿನ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೋಬಹುದು. ಮಿಲಿಬಗ್ಸ್, ಎಫಿಡ್ಸ್ ಮತ್ತೆ ಸ್ಪೈಡರ್ಮೈಟ್ಸ್ ಅಂತ ಈ ಹುಳುಗಳು ತುಂಬಾ ಬೇಗ ಅಟ್ಯಾಕ್ ಆಗುತ್ತೆ. ನೀವು ಯಾವಾಗ್ಲೂ ನೀಮ್ ಆಯಿಲ್ ನ ಇಟ್ಕೊಂಡಿರ್ಬೇಕು. ನೀಮ್ ಆಯಿಲ್ಗೆ ನೀರು ಮತ್ತೆ ಸೋಪ್ ಪೌಡರ್ ನ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬೇಕು. ಮನೆಯಲ್ಲಿ ಕಹಿ ಬೇವಿನ ಗಿಡ ಇದ್ರೆ ಆ ಬೇವಿನ ಸೊಪ್ಪನ್ನ ನೀರಲ್ಲಿ 10 ನಿಮಿಷ ಕುದಿಸ್ಬಿಟ್ಟು ಆ ನೀರನ್ನು ಕೂಡ ನೀವು ಈ ಗಿಡಕ್ಕೆ ಸ್ಪ್ರೇ ಮಾಡಬಹುದು ಅಥವಾ ಬುಡಕ್ಕೆ ಹಾಕಬಹುದು. ಹುಳುಗಳು ತುಂಬಾ ಇದ್ದಾಗ ಅಥವಾ ಇನ್ಫೆಕ್ಷನ್ ಜಾಸ್ತಿ ಇದ್ದಾಗ ಆ ಬ್ರಾಂಚ್ ನ ಪೂರ್ತಿ ಕಟ್ ಮಾಡಿಬಿಟ್ಟು ತೆಗೆದ್ರೆ ಒಳ್ಳೇದು. ಈ ಕರಿಬೇವಿನ ಸೊಪ್ಪಿನ ಗಿಡ ಯಾವ ರೀತಿ ಅಂದ್ರೆ ನೀವೆಷ್ಟು ಕಟ್ಟಿಂಗ್ ಮಾಡ್ತೀರಾ, ಎಷ್ಟು ಆ ಗಿಡನ ಟ್ರಿಮ್ ಮಾಡಿದಷ್ಟು ಹೊಸ ಬ್ರಾಂಚಸ್ ಬೆಳೆಯುತ್ತೆ. ವರ್ಷಕ್ಕೆ ಒಂದ್ಸಲನಾದ್ರೂ ಮಧ್ಯದ ಸ್ಟೆಮ್ ನ ಕಟ್ಟಿಂಗ್ ಮಾಡ್ತಾ ಇರಬೇಕು. ಅದ್ರ ಸುತ್ತ ಇರೋ ಬ್ರಾಂಚಸ್ ನ ಟ್ರಿಮ್ ಮಾಡ್ತಾ ಇರಬೇಕು. ಕಟ್ಟಿಂಗ್ ಮಾಡದೆ ಹೋದ್ರೆ ಆ ಮಧ್ಯ ಸ್ಟೆಮ್ ಇರುತ್ತಲ್ಲ ಅದು ತುಂಬಾ ಮೇಲ್ ಹೋಗುತ್ತೆ, ಎತ್ತರಕ್ಕೆ ಬೆಳೆಯುತ್ತೆ. ನಮ್ಗೆ ಅವಾಗ ಡೈಲಿ ಯೂಸ್ಗೆ ಕರ್ಬೇವಿನ ಸೊಪ್ಪು ಸಿಗೋದೇ ಇಲ್ಲ. ವರ್ಷದಲ್ಲಿ 1-2-3 ಸಲ ಈ ಕರ್ಬೇವಿನ ಸೊಪ್ಪಿನ ಗಿಡನ ಟ್ರಿಮ್ ಮಾಡೋದ್ರಿಂದ ಗಿಡ ತುಂಬಾ ಬುಷಿಯಾಗಿ ಬರುತ್ತೆ, ತುಂಬಾ ತಿಕ್ಕಾಗಿ ಕೂಡ ಬರುತ್ತೆ. ಪಾಟ್ ಅಲ್ಲಿ ಈ ಗಿಡನ ಬೆಳೆದಾಗ ಅದಕ್ಕೆ ಪೋಷಕಾಂಶಗಳು ಕಡಿಮೆ ಆಗ್ತಾನೆ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥ ನ್ಯೂಟ್ರಿಷನ್ ನ ನೀವು ಆಗಾಗ ಕೊಡ್ತಾನೆ ಇರಬೇಕಾಗತ್ತೆ. 2 ತಿಂಗಳು ಅಥವಾ 3 ತಿಂಗಳಿಗೆ ಒಂದ್ಸಲ ನೀವು ಫರ್ಟಿಲೈಸರ್ ನ ಹಾಕ್ಬೇಕಾಗತ್ತೆ. ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ ಮಾತ್ರ ಕೊಡಬೇಕು. ಗ್ರೌಂಡ್ ಅಲ್ಲಿ ಬೆಳೆಸಿರೋ ಗಿಡಕ್ಕೆ ಜಾಸ್ತಿ ಕೇರ್ ಮಾಡೋದಿರಲ್ಲ. ರೋಗಗಳು ಬಂದಾಗ ಅಥವಾ ಹುಳುಗಳು ಅಟ್ಯಾಕ್ ಆದಾಗ ಆ ಗಿಡನ ಪೂರ್ತಿ ಟ್ರಿಮ್ ಮಾಡಿದ್ರೆ ಪುನಃ ಹೊಸ ಗ್ರೋತ್ ಬರುತ್ತೆ. ಇನ್ನು ಲಾಸ್ಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಈ ಕರ್ಬೇವಿನ ಸೊಪ್ಪನ್ನ ಯಾವ ರೀತಿ ಕೀಳೋದು ಅಂತ.
ತುಂಬಾ ಜನ ಅನ್ಕೊಂಡಿದ್ದಾರೆ ಗಿಡದಿಂದನೇ ಈ ರೀತಿ ಎಲ್ಲಾ ದಳಗಳನ್ನು ಬಿಡಿಸ್ಕೊಳ್ಳೋದು ಅಂತ. ಆದ್ರೆ ಆ ರೀತಿ ಮಾಡಬಾರ್ದು. ಹೀಗೆ ಮಾಡಿದ್ರೆ ಏನಾಗುತ್ತೆ, ಇದೆಲ್ಲ ಕಡ್ಡಿಗಳು ಹಾಗೆ ಉಳಿಯುತ್ತೆ, ಗಿಡದಲ್ಲಿ ಹೊಸ ಚಿಗುರು ಕೂಡ ಬರಲ್ಲ. ಮತ್ತೆ ಯಾವ ರೀತಿ ಕಟ್ ಮಾಡೋದು ಅಂತ ಕೇಳ್ತೀರಾ? ಈ ಕೊನೆ ಇದೆಯಲ್ಲ, ಈ ಕೊನೆನ ಪೂರ್ತಿ ಇಲ್ಲಿ ನಾನು ಕಟ್ ಮಾಡ್ತಾ ಇದೀನಲ್ಲ, ಇದಿಷ್ಟನ್ನು ಪೂರ್ತಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದನ್ನ ಕೈಯಲ್ಲಿ ಕೂಡ ಕಟ್ ಮಾಡ್ಬೋದು ಅಥವಾ ಕತ್ರಿಯಲ್ಲಿ ಕೂಡ ಕಟ್ ಮಾಡ್ಬೋದು. ಎಷ್ಟೇ ಚಿಕ್ಕ ಗಿಡ ಆಗಿದ್ರೂ ನಿಮಗೆ ಕರ್ಬೇವು ಬೇಕಂದಾಗ ಇದೇ ರೀತಿ ಕಟ್ ಮಾಡಿಬಿಟ್ಟು ತಗೋಬೇಕು. ಕಟ್ ಮಾಡಿದ್ಮೇಲೆ ನಾವು ಆ ದಳಗಳನ್ನೆಲ್ಲ ಈ ರೀತಿ ಬಿಡಿಸ್ಕೋಬೇಕು. ನಾವೆಲ್ಲಿ ಯಾವ ಬ್ರಾಂಚ್ನ ಕಟ್ ಮಾಡಿರ್ತೀವಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು 2-3 ಹೊಸ ಬ್ರಾಂಚಸ್ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ಕರ್ಬೇವಿನ ಗಿಡದ ಬಗ್ಗೆ ಇಷ್ಟೇ ಹೇಳಕ್ಕಿರೋದು. ನಾವು ಯಾವ ಜಾಗದಲ್ಲಿ ಈ ಕರ್ಬೇವಿನ ಗಿಡನ ನೆಟ್ಟಿರ್ತೀವಿ ಆ ಜಾಗಕ್ಕೆ ಮಿನಿಮಮ್ 6 ಗಂಟೆನಾದ್ರೂ ಬಿಸಿಲು ಬೀಳ್ತಾ ಇರಬೇಕು. ತುಂಬಾ ಇಂಪಾರ್ಟೆಂಟ್ ಇರೋದು ಈ ಗಿಡಕ್ಕೆ ಸನ್ಲೈಟ್. ತುಂಬಾ ಬಿಸಿಲು ಬೀಳುವಂತ ಜಾಗದಲ್ಲಿ ಇದ್ರೆ ಮಾತ್ರ ಈ ಗಿಡ ಹೆಲ್ದಿಯಾಗಿ ಬೆಳೆಯೋದು.